ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೇನೆ ರೀ. ಮಹಾದೇವಿ ಹಳ್ಳಿ ಮನೆ ಅಡುಗೆಗೆ ಸ್ವಾಗತ ನಿಮ್ಗೆ. ನೋಡಿರಿ, ನಾನಿವತ್ತು ಅಕ್ಕಿ ಹಿಟ್ಟಲ್ಲೇ ಅಕ್ಕಿ ರೊಟ್ಟಿ ಮಾಡಾಕತ್ತೀನಿ ರೀ. ನೋಡಿರಿ, ಇದಕ್ಕೆ ಏನೇನು ಹಾಕೋದಂತ ತೋರಿಸ್ತೀನಿ ಬರ್ರಿ. ನೋಡಿರಿ, ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ಥರ ಹಳ್ಳಿ ಒಳಗೆ ಮಾಡೋ ಅಡುಗೆನ ಹಾಕ್ತಿರ್ತೀನಿ, ನೋಡ್ತೀರಿ, ಸಪೋರ್ಟ್ ಮಾಡಿರಿ. ನೋಡಿರಿ, ಈಗ 1 ಕಪ್ ಹಿಟ್ಟು ಸಾಣಿಸ್ ತೊಗೊಂಡೇನಿ ರೀ ನಾನು. ಅದಕ್ಕೀಗ ತರಕಾರಿನ ಒಂದು ಅರ್ಧ ಗಜ್ಜರಿ ತುರಿದಿಟ್ಕೊಂಡೀನಿ, ಒಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, 2 ಉಳ್ಳಾಗಡ್ಡಿ, ಒಂದು ಅರ್ಧ ಕಟ್ಟು ಇದು ಸಬ್ಬಸ್ಗಿ ರೀ. ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ರೀ ಈಗ ತರಕಾರಿನ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ, ಒಂದು ಚಿಟಿಗೆಯಷ್ಟು ಹಿಂಗೆ ಹಾಕ್ಕೊತೀನಿ. ಹಿಂಗಾದ್ರೆ ಟೇಸ್ಟ್ ಬರ್ತದೆ ಅಂತೇಳಿ. ಮತ್ತು ಕಲರಿಗೋಸ್ಕರ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಇದು ಸೋಡಾ ಪುಡಿ ಹಾಕ್ಕೊತೀನಿ ರೀ. ನೋಡಿರಿ, ಇದಿಷ್ಟು ಹಾಕ್ಕೊಂಡು ಫಸ್ಟ್ ಒಣ ಹಿಟ್ಟನ್ನ ಈ ಥರ ಎಲ್ಲ ಕಲಿಸ್ಕೋಬೇಕು. ಎಲ್ಲ ತರಕಾರಿ ಅದೆಲ್ಲ ಹೊಂದ್ಕೊಬೇಕಲ್ಲ, ಈ ಥರ ಕಲಿಸ್ಕೊಂಡು ಇದಕ್ಕೆ ಈಗ ಒಂದು ಅರ್ಧ ಗ್ಲಾಸಷ್ಟು ಬಿಸಿನೀರು ತೊಗೊಂಡೀನಿ ರೀ ನಾನೀಗ. ಇದನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟನ್ನು. ಜಾಸ್ತಿ ನೀರೇನು ಬಿಸಿ ಇರೋದು ಬೇಡ್ರಿ, ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಎಲ್ಲ ಕರೆಕ್ಟಾಗಿ ಹಿಟ್ಟು ಬರ್ತದೆ ಅಂಥೇಳಿ ಸ್ವಲ್ಪ ತಣ್ಣೀರನ್ನು ಹಾಕೋಬೋದು. ನಾನು ಸ್ವಲ್ಪ ಬಿಸಿನೀರು ಉಗುರು ಬೆಚ್ಚ ಮಾಡಿಕೊಂಡು ಈ ಥರ ನಾದ್ಕೊತೀನಿ ರೀ ಹಿಟ್ಟು. ನೋಡಿರಿ, ಈ ಥರ ನಾದಿ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ನಾದಿಡಬೇಕು, ಯಾಕಂದ್ರೆ ತರಕಾರಿ ಹಾಕಿರ್ತೀವಲ್ಲ, ಆಮೇಲೆ ಅದಕ್ಕೆ ಬರ್ತೈತೆ. ಅದು ಒಂದು 5 ನಿಮಿಷ ಹಿಂಗೆ ನಾದಿ ನೆನೆ ಬಿಡುತ್ತೇನೆ ರೀ ಇದನ್ನು. ನೋಡಿರಿ, 5 ನಿಮಿಷ ಆಯ್ತು. ನಾನು ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ನೆನೆ ಇಟ್ಟಿದ್ದೆಲ್ಲ 5 ನಿಮಿಷ ಆಯ್ತು. ಈಗ ಒಂದು ದೋಸೆ ತವಾ ತೊಗೊಂಡೇನಿ ರೀ, ನಾನು ಕಾಯಕ್ಕಿಟ್ಟೇನಿ. ಇದಕ್ಕೆ ಇನ್ನೊಮ್ಮೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಮಿದ್ಕೋಬೇಕು. ಈಗ ನಾನು ಒಂದು ಎಣ್ಣೆ ಕವರ್ ತೊಗೊಂಡೇನಿ ರೀ. ಅದನ್ನು ಒಳ್ಳೆಣ್ಣೆ ಕವರ್ ತೊಗೋಬೋದು, ಪ್ಲಾಸ್ಟಿಕ್ ನಾಳೆನಾರು ತೊಗೋಬೋದು. ಎಣ್ಣೆ ಕವರ್ ಇತ್ತು ಅಂತ ತೊಗೊಂಡೀನಿ. ಈಗ ನಮ್ಗೆ ಎಷ್ಟು ಯಾವ ಸೈಜ್ ಒಳಗೆ ದೊಡ್ಡದು ಬೇಕಾದ್ರೆ ದೊಡ್ಡದು, ಸಣ್ಣ ಬೇಕಾದ್ರೆ ಸ್ವಲ್ಪ ಮೀಡಿಯಮ್ ತೊಗೊಂಡೇನಿ ರೀ ನಾನು ಇಟ್ಟು. ಈ ಥರ ತೊಗೊಂಡು ಅದು ಕವರ್ಗೆ ಎಣ್ಣೆ ಹಚ್ಚಿ ನೋಡಿರಿ, ಈ ಥರ ಉಳ್ಳಿ ಮಾಡಿಕೊಂಡು ಹಾಳಿಗೆಲ್ಲ ಇನ್ನೊಮ್ಮೆ ಎಣ್ಣೆ ಹಚ್ಚಿ ಈ ಥರ ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಹಿಂಗೆ ತಟ್ಕೋಬೇಕ್ರಿ. ಇದನ್ನು ನೋಡಿರಿ, ಎಷ್ಟು ತಿರುಗಬೇಕು, ಈ ಥರ ಕೈಯಲ್ಲೇನ ತಟ್ಟಬೇಕು. ಈ ಥರ ಹಾಕಿ ಮೇಲೆ ಸ್ವಲ್ಪ ಸುತ್ತೂಲಿ ಥರ ಎಣ್ಣೆ ಹಚ್ಚಬೇಕು. ಉರಿನ ಸ್ವಲ್ಪ ಸಣ್ಣಗೆ ಇಡಬೇಕು ರೀ. ಸಣ್ಣಗೆ ಇಟ್ಟು ಈ ಥರ ಬೆಂದ ತಕ್ಷಣ ಸೈಡ್ ಕುಂತ ಈ ಥರ ತೆಗಿಬೇಕು. ನೋಡು, ಒಳಸಿ ಹಾಕಿದೆ ನೋಡ್ರಿ. ಈಗ ಮೀಡಿಯಮ್ ಉರಿಯೊಳಗಿಟ್ಟು ಈ ಥರ 2 ಸೈಡು ಬೇಯಿಸ್ಕೋಬೇಕು ರೀ. ಮತ್ತೊಂದು ತೊಗೊಂಡೀನಿ, ಮತ್ತೊಂದು ತೊಗೊಂಡು ಈ ಥರ ಇನ್ನು ಲಟ್ಟಣಿಗೆ ಅದೇನು ಬೇಕಾದ್ರೆ ಈ ಥರ ಕೈಯಲ್ಲೇ ಪ್ರೆಸ್ ಮಾಡಿ ಹಾಕಿದ್ರೆ ಆಯ್ತು. ನಮಗೆ ದಪ್ಪ ಬೇಕಾದ್ರೆ ಸ್ವಲ್ಪ ದಪ್ಪ ಮಾಡ್ಕೋಬೇಕು, ಸ್ವಲ್ಪ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೋಬೇಕು. ನೋಡಿರಿ, 2 ಸೈಡ್ ಬಂದೈತಿ. ನಾನು ತೆಗಿತೀನಿ ಈಗ ಇದನ್ನು. ನೋಡಿರಿ, ಮತ್ತೊಂದು ಮಾಡಿನೆಲ್ಲ ಈಗ ಎಣ್ಣೆ ಹಾಕ್ತೀನಿ ರೀ ಅದನ್ನು.
ಮತ್ತೊಂದು ಹಾಕಿದ್ರಿ ಅಷ್ಟು ಹಾಕಿ ನೋಡ್ರಿ. ಎರಡು ಸೈಡ್ ಬಳಸಾಕಿ ಬೇಯಿಸ್ಕೊಂಡು ತೆಗಿತಿ ಬಂದೈತಿ. ಈಗ ತೆಗಿತೀನಿ ನೋಡ್ರಿ. ನೋಡ್ರಿ ಬಂಧುಗಳೇ, ಅಕ್ಕಿ ರೊಟ್ಟಿ ರೆಡಿ ಆದ್ವು ನೋಡ್ರಿ. ಇಂಥ ಮಿದು ಬರ್ತಾವ್ರಿ ನೋಡ್ರಿ. ಅದೇ ಅಷ್ಟು ಮಿದು ಬರ್ತದೆ. ಚಟ್ನಿ ಜೋಡಿ ಆದರೂ ತಿನ್ಬೋದು ರೀ. ಟಮಾಟೊ ಚಟ್ನಿ ಏನು ಯಾವುದ್ರೊಳಗೆ ಚಟ್ನಿ ಜೊತೆ ತಿನ್ಬೋದು. ಭಾರಿ ಮಿದು ಬರ್ತೈತೆ ರೀ. ಮತ್ತು ಎಲ್ದಿ ಕೂಡ ಸಬ್ಬಸಿಗೆದೆಲ್ಲ ಹಾಕಿರ್ತೈತಲ್ಲ ರೀ. ಮನೇಲಿ ತರಕಾರಿ ಎಲ್ಲ ಇದ್ದಿದ್ದು ನೋಡಿ ಹಾಕಿ ಮಾಡ್ಬೋದು ರೀ ದಿಢೀರನಾಗಿ. ಸಂಜೆ ಟೈಮ್ ಒಳಗೆ ಸ್ನ್ಯಾಕ್ಸ್ ತಿನ್ಬೇಕು ಅನಿಸಿದ್ರೆ ಈ ಥರ ಮಾಡ್ಕೊಂಡು, ಎಣ್ಣೆನೂ ಜಾಸ್ತಿ ಹೋಗಿಲ್ಲ ರೀ, ಏನಿಲ್ಲ ರೀ. ಈ ಥರ ಭಾರಿ ಟೇಸ್ಟ್ ಇರ್ತೈತೆ ರೀ. ಒಮ್ಮೆ ಈ ಥರ ಇದಕ್ಕೆ ಕೆಂಪು ಯಾಕಾಗೈತೆ ಅಂದ್ರೆ ಮತ್ತೆ ಏನು ತಿಳ್ಕೊಬೇಡ್ರಿ. ಅರಿಶಿನ ಸೋಡಾ ಪುಡಿ ಹಾಕಿದ್ಕೆ ಆ ಥರ ಕೆಂಪಾಗೈತೆ ರೀ. ಅರಿಶಿನ ಹಾಕಿದೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟಿಗೆ, ಹಾಗಾಗಿ ಕೆಂಪಾಗೈತಿ. ತಿನ್ನೋಕೆ ಭಾರಿ ರುಚಿ ಇರ್ತೈತೆ ನೋಡಿರಿ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಧನ್ಯವಾದ.